ವೇದಿಕೆಗೆ ಸೂಪರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಚಿತ್ರ ಅವಾರ್ಡ್ ಫಂಕ್ಷನ್ ಇತ್ತು. ಸೊ ಇದರಲ್ಲಿ ಬ್ಲಾಕ್ ಡ್ರೆಸ್ ಹಾಕೊಂಡು ಗಿಲ್ಲಿ ಮತ್ತೆ ಕಾವ್ಯ ವೇದಿಕೆಗೆ ಎಂಟ್ರಿ ಕೊಡ್ತಾರೆ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಗಿಲ್ಲಿ ಕೂಡ ನಾಮಿನೇಟ್, ಕಾವ್ಯ ಕೂಡ ನಾಮಿನೇಟ್ ಆಗಿರ್ತಾರೆ ಒಂದೊಂದು ಕೆಟಗರಿಯಲ್ಲಿ. ಈಗ ಗಿಲ್ಲಿಗೆ ಎಂಟರ್ಟೈನ್ಮೆಂಟ್ ಆಫ್ ದ ಇಯರ್ ಅಂದ್ರೆ ತುಂಬಾನೇ ಮನೋರಂಜನೆಯನ್ನ ಕೊಟ್ಟಿದ್ದಾರೆ ಈ ವರ್ಷ ಅಂತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಈ ಒಂದು ಅವಾರ್ಡ್ ಅನ್ನ ವೇದಿಕೆ ಮೇಲೆ ಹತ್ತಿ ಸ್ವೀಕರಿಸಿದರೆ ಗಿಲ್ಲಿ ನಟ ಬಹಳಷ್ಟು ಖುಷಿ ಆಗ್ತಾರೆ. ಹೌದು, ಗಿಲ್ಲಿಗೆ ತುಂಬಾನೇ ಸಪೋರ್ಟ್ ಸಿಕ್ಕಿದೆ. ಮತ್ತೆ ಗಿಲ್ಲಿ ಕಾವ್ಯ ಮಾತನಾಡ್ಕೊಂಡು ಬಂದ್ರು ಇಲ್ಲ ಹಾಗೆ ಬಂದ್ರು ಗೊತ್ತಿಲ್ಲ, ಒಟ್ಟಾರೆ ಇಬ್ರು ಕೂಡ ಬ್ಲಾಕ್ ಡ್ರೆಸ್ ನಲ್ಲಿ ಸೂಪರ್ ಆಗಿ ಮಿಂಚಿದ್ರು, ಸಖತ್ತಾಗಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡ್ರು. ಅಲ್ಲಿದ್ದಂತ ಜನರಿಗೂ ಕೂಡ ಫುಲ್ ಖುಷಿ ಆಯ್ತು. ಗಿಲ್ಲಿ ಮತ್ತೆ ಕಾವ್ಯನ ನೋಡಿ ಮಾತನಾಡಿಸಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಜನರಿಗೆ ಈ ಒಂದು ಜೋಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರ ಫೇವರೇಟ್ ಕಪಲ್ ಸಹ ಆಗಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಸೊ ಹೀಗಾಗಿ ಇಬ್ರು ಕೂಡ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಇವರಿಗೆ ಫ್ರೀ ಟೈಮ್ ಸಿಗೋದೇ ಕಡಿಮೆ. ಫ್ರೀ ಟೈಮ್ ಸಿಕ್ಕರೆ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ಒಂದ್ 2-3 ಫಂಕ್ಷನ್ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ, ಈವೆಂಟ್ ಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ, ಭಾಗವಹಿಸಿದ್ದಾರೆ. ಅದ್ ಬಿಟ್ರೆ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಕಾರ್ಯಕ್ರಮಗಳು ಏನ್ ಬುಕ್ ಆಗಿರ್ತವೆ ಅದಕ್ಕೆಲ್ಲ ಹೋಗ್ತಾರೆ. ಕಾವ್ಯ ಕೂಡ ಮೊನ್ನೆ ಕಲಬುರ್ಗಿಯನ್ನ ಮುಗಿಸ್ಕೊ ಬಂದ್ರು. ಇನ್ನುಳಿದಂತೆ ಗಿಲ್ಲಿ ಅವರು ಸಹ ಇಲ್ಲೇ ಒಂದು ಬೆಂಗಳೂರು ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ಊರಿಗೆ ತಿರುಗಾಡ್ತಾ ಇರ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಅವರು ಸಿಕ್ಕಾಬಿಟ್ಟೆ ಬಿಸಿ. ನೋಡಿ, ಬಿಗ್ ಬಾಸ್ ಮುಗಿದು 5 ತಿಂಗಳು ಕಳೆದ್ರು ಕೂಡ ಇನ್ನ ಈ ಒಂದು ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಬರ್ತದೆ, ಇನ್ನ ಕೂಡ ಇವರ ಒಂದು ಕ್ರೇಜ್ ಹಾಗೆ ನಡೀತಾ ಇದೆ. ಜೊತೆಗೆ ಸಿನಿಮಾ ಅವಕಾಶಗಳು ಸಿನಿಮಾದಲ್ಲೂ ಸಹ ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತದೆ, ಅದನ್ನು ಕೂಡ ಕವರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಈ ಒಂದು ಜೋಡಿಗೆ. ನೀವು ಕೂಡ ನೋಡ್ತಾ ಇದ್ದಾರೆ, ನಿಮಗೂ ಕೂಡ ಇಷ್ಟನೇ ಈ ಒಂದು ಜೋಡಿ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೂಪರ್ ಆಗಿರುವಂತಹ ಕಪಲ್ ಗಿಲ್ಲಿ ಮತ್ತೆ ಕಾವ್ಯ. ಹಾಗೆ ಇವರಿಗೆ ಅವಾರ್ಡ್ ಸಿಕ್ಕಿದೆ ಎಂಬುದು ಎಲ್ರಿಗೂ ಕೂಡ ಖುಷಿ ಆಯ್ತು. ವಿಶ್ ಮಾಡಿ. ಹಾಗೆ ಈ ಒಂದು ಜೋಡಿ ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಒಟ್ಟಿಗೆ ಸಿನಿಮಾದಲ್ಲಿಯೂ ಸಹ ನಟಿಸ್ತಾರೆ. ಈಗ ಸದ್ಯಕ್ಕೆ ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಆಫರ್ಸ್, ಸಿನಿಮಾ ಕಥೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಸಿನಿಮಾ ಟೈಟಲ್ ಆಗಿರ್ಬೋದು, ಹೆಸರು, ಪೋಸ್ಟರ್ ಎಲ್ಲವೂ ಕೂಡ